ಪೋಷಕರ ವಿರೋಧದ ನಡುವೆಯೂ ಪ್ರೇಮಿಗಳು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಅಂತರ್ಜಾತಿ ವಿವಾಹ ನಡೆಯಿತು. ಹೌದು, ಗುಡಿಬಂಡೆ ತಾಲೂಕಿನ ಗಂಧಂ ನಾಗೇನಹಳ್ಳಿ ಗ್ರಾಮದ ಯುವಕ ಮುನಿ ಆಂಜನೇಯ ಮತ್ತು ಗೌರಿಬಿದನೂರು ತಾಲೂಕಿನ ಹಳೆ ಉಪ್ಪರಹಳ್ಳಿ ಗ್ರಾಮದ ಯುವತಿ ದಿವ್ಯಶ್ರೀ ಕಳೆದ 1 ವರ್ಷಗಳಿಂದ ಪರಸ್ಪರ ಪ್ರೀತಿಸಿಕೊಂಡಿದ್ದು, ಇವರ ವಿವಾಹಕ್ಕೆ ಯುವತಿಯ ಪೋಷಕರಿಂದ ಅಡ್ಡಿಯಾಗಿದ್ದು, ಇಬ್ಬರು ಇತ್ತೀಚೆಗೆ ಮದುವೆಯಾಗಿದ್ದಾರೆ. ಇನ್ನು ಗುಡಿಬಂಡೆ ಉಪನೋಂದಣಾ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಕೊಳ್ಳಲು ಆಗಮಿಸುತ್ತಿದ್ದಂತೆ ಯುವತಿಯ ಪೋಷಕರು ಹುಡುಗಿಯನ್ನು ಎಳೆದುಕೊಂಡು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಸಾರ್ವಜನಿಕರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಯುವಕ ಮತ್ತು ಯುವತಿಯರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದರು. ನಂತರ ಹುಡುಗನ ಪೋಷಕರು ವಿವಾಹ ನೋಂದಣಿ ಮಾಡಲು ಕಳುಹಿಸಿ ಎಂದು ಕೇಳಿದಾಗ ಕೆಲಕಾಲ ಪೊಲೀಸರು ನಿರಾಕರಿಸಿದ ಹಿನ್ನೆಲೆ ಡಿಎಸ್ಎಸ್ ಸಂಘಟನೆಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದರು. ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಳುಹಿಸಿ ಮದುವೆ ನೋಂದಣಿ ಕಾರ್ಯ ಮಾಡಿಸಿದರು. ನಂತರ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಪ್ರೇಮಿಗಳಿಗೆ ವಿವಾಹ ಪತ್ರ ನೀಡಿ ಉತ್ತಮವಾಗಿ ಬಾಳುವಂತೆ ಸಲಹೆ ನೀಡಿದರು. ಒಟ್ಟಾರೆ ಪೋಷಕರ ತೀವ್ರ ವಿರೋಧದ ನಡುವೆಯೂ ವಿವಾಹವಾಗಿದ್ದು ಯಾವ ರೀತಿ ಬದುಕಿ ಬಾಳುತ್ತಾರೆಂದು ಕಾದು ನೋಡಬೇಕಾಗಿದೆ. ಆಂಜನೇಯ ಅಂತ ಹೇಳ್ಬಿಟ್ಟು ಹುಡುಗ ಗಂಗಮ್ಮನಾಗೇನಹಳ್ಳಿ ಚೆಂಡೂರು ತಮ್ಮ ಮತ್ತು ದಿವ್ಯಶ್ರೀ ಅಂತ ಹೇಳಿ ಗೌರಿಬಿದನೂರು ತಾಲೂಕು ಹಳೆ ಉಪ್ಪರಹಳ್ಳಿ ಅಂತ ಇಬ್ಬರು ಅಂತರ್ಜಾತಿ ವಿವಾಹ ಬಗ್ಗೆ ಬಂದಾಗ ಅವ್ರ ಪೋಷಕರು ನಮ್ಮನ್ನ ತಡೆದು ಮಗುನ ಅಪಹರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ನಾವು ಗುಡಿಬಂಡೆ ಠಾಣೆಗೆ ರಕ್ಷಣೆ ಪಡೆದು ಅಲ್ಲಿಂದ ಕರ್ಕೊಂಡ್ಬಂದು ಇವತ್ತು ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿದ್ದೀವಿ. ಇವರು ಅಂತರ್ಜಾತಿ ವಿವಾಹಕ್ಕೆ ಸಮಾಜದ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಮ್ಮದು ಸಹಮತ ವ್ಯಕ್ತಪಡಿಸ್ತಾ ಇವತ್ತು ಎಲ್ಲರೂ ಚೆನ್ನಾಗಿರಬೇಕು. ಸಮಾಜದಲ್ಲಿ ನೀವು ಜಾತಿ ಮನಸ್ಸುಗಳನ್ನ ಬಿಟ್ಟು ನೀವು ಮಾನವೀಯತೆ ಕಡೆ ಹೊರಡಬೇಕು, ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಇವ್ರಿಗೆ ಶುಭ ಹಾರೈಸ್ತಾ ಇದ್ದೀನಿ. ಜೈ ಭೀಮ್.